ಅಜ್ಜಿ ಕೈಯಿನ ರುಚಿನೇ ಬೇರೆ. ಅವರು ಹೇಳಿದ ರೆಸಿಪಿ ಇನ್ನೂ ಅದ್ಭುತ. ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ಒಂದು ಗರಿಗರಿಯಾದ ನಿಪ್ಪೊಟ್ಟಿನ ರೆಸಿಪಿ. ಸಾಂಪ್ರದಾಯಿಕ ಶೈಲಿಯಲ್ಲಿರುವಂಥ ನಿಪ್ಪೊಟ್ಟಿನ ರೆಸಿಪಿ. ತುಂಬಾ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಪರ್ಫೆಕ್ಟ್ ಅಳತೆಯಲ್ಲಿದೆ. ಒಂದು 2 ಸ್ಟೆಪ್ಪು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಹದದಲ್ಲಿ ಬರುತ್ತೆ. ನೀವು ಈ ಥರ ನಿಪ್ಪೊಟ್ಟು ತಿಂದಿದ್ರೆ ಹೋಟೆಲ್ ಸ್ಟೈಲ್ ಇಷ್ಟಪಡಲ್ಲ. ಇದು ಆ ಥರ ಗರಿಯಾಗಿ ಒಂದೇ ಹದದಲ್ಲಿ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಪರ್ಫೆಕ್ಟಾಗಿ ಬರುವಂಥ ಒಂದು ರೆಸಿಪಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸಬರಾಗಿದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವುದೇ ಕಪ್ ತೊಗೊಂಡ್ರೆ ಅದೇ ಕಪ್ ಅಳತೆ ಇಟ್ಕೊಳ್ಳಿ. ಒಂದೇ ಕಪ್ ಇರಬೇಕು ಎಲ್ಲದಕ್ಕೂ. ಇಲ್ಲಿ ನಾನು 3/4 ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿದೆ ಅಳತೆ. ನಾನು 3/4 ಕಪ್ ಇದನ್ನು ತೊಗೊಂಡಿರೋದು. ಇದು ಸ್ವಲ್ಪ ಕೆಳಗಡೆ ಈ ಥರ ಕುಟ್ಟಿದ್ದೀನಿ, ಈ ಥರ ಟ್ಯಾಪ್ ಮಾಡಿ ತೊಗೊಂಡಿರೋದು. ಇದು ಅಳತೆ ಕರೆಕ್ಟಾಗಿದೆ. ನೀವು ಒಂದೇ ಕಪ್ ಅಳತೆ ಇಟ್ಕೋಬೇಕು ಯಾವಾಗ್ಲೂ. ನೀವು ಬಟ್ಲು ತೊಗೋತೀರಾ, ಲೋಟ ಯಾವುದಾದ್ರೂ ಸರಿ, ಒಂದೇ ಲೋಟ ಇಟ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನೆಲ್ಲನೂ ಜರಡಿ ಮಾಡ್ಕೋಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಜರಡಿ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಆಗುತ್ತೆ, ಮೈದಾ ಅಕ್ಕಿ ಹಿಟ್ಟು ಎಲ್ಲ. ಅದೇ ಕಪ್ ಅಳತೆನಲ್ಲಿ 3/4 ಕಪ್ ಆಗುವಷ್ಟು ಹುರ್ಗಡಲೆ, 3/4 ಕಪ್ ಆಗುವಷ್ಟು ಕಡಲೆ ಬೀಜ, ಇದನ್ನೆಲ್ಲನೂ ತರಿ ಪುಡಿ ಮಾಡ್ಕೋಬೇಕು. ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ತರಿ ಇದ್ದರೆ ಸಾಕು. ನೋಡಿ, ಇಷ್ಟು ಆಗಿದ್ರೆ ಸಾಕು. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ನಾನಿಲ್ಲಿ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿದು ಒಂದು 10 ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ತರಿ ಮಿಕ್ಸಿಗೆ ಹಾಕ್ಕೋಬೇಕು. ಹಚ್ಮೆಣ್ಸಿನ ಪುಡಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಪ್ಪೊಟ್ಟು ಒಂಚೂರು ಡಾರ್ಕ್ ಕಲರ್ ಬರುತ್ತಷ್ಟೇ. ಇದನ್ನೆಲ್ಲ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಹಿಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕರ್ಬೇವಿನ ಸೊಪ್ಪು ನೀವು ಎಷ್ಟು ಹೆಚ್ಚು ಹಾಕ್ಕೊಳ್ತೀರೋ ರುಚಿ ಚೆನ್ನಾಗಿರುತ್ತೆ. ಒಂದು 2 ಚಮಚದಷ್ಟು ಬಿಳಿ ಎಳ್ಳು, ಒಂದು 1/4 ಚಮಚದಷ್ಟು ಹಿಂಗೆ ಹಾಕ್ಕೋಬೇಕು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು. ಎದೆಲ್ಲ ಉರಿಯಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸೌಟ ಆಗೋವಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಒಂದು ಸ್ಪೂನಲ್ಲಿ ಈಗ ಮಿಕ್ಸ್ ಮಾಡ್ಕೋಬೇಕು. ಕರ್ದಿರೋ ಐಟಮ್ಸ್ಗಳಲ್ಲಿ ಇದೇ ಮೇನ್ ಸ್ಟೆಪ್ಪು. ಇದನ್ನು ಕರೆಕ್ಟಾಗಿ ನಾವು ಮಾಡಿಕೊಂಡ್ರೆ ಈ ಸ್ಟೆಪ್ ಎಣ್ಣೆ ಹಾಕೋದು ನಿಮಗೆ ಇನ್ನು ಮಿಕ್ಕಿದ್ದು ಎಲ್ಲನೂ ಕರೆಕ್ಟಾಗಿ ಬರುತ್ತೆ. ಅಳತೆ ಕರೆಕ್ಟಾಗಿರಬೇಕು. ಒಂದೇ ಪಾತ್ರೆ ಇಟ್ಕೊಂಡು ಮಾಡಿ. ಈ ಥರ ನೀಟಾಗಿ ಎಣ್ಣೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಸುಮ್ಮನೆ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗೋಲ್ಲ. ಈ ಥರ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಒಂದು 5 ನಿಮಿಷ ಈ ಥರ ಮುಷ್ಟಿಲಿ ನೀವು ಒಂದು ಸ್ವಲ್ಪ ಹಿಂಗೆ ಹಿಡ್ಕೊಂಡ್ರೆ ಇದು ಕರೆಕ್ಟಾಗಿಲ್ಲ. ಸ್ವಲ್ಪ ನಿಮಗೆ ಡ್ರೈ ಇದೆ, ನಿಮಗೆ ಸ್ವಲ್ಪ ನಿಪ್ಪೊಟ್ಟು ಕಡಕ್ಕೆ ಬಂದುಬಿಡತ್ತೆ. ನಾನು ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಬಿಸಿ ಎಣ್ಣೆ. ನೀವು ಈ ಸ್ಟೆಪ್ಪು ಕರೆಕ್ಟಾಗಿ ಮಾಡಿದ್ರೆ ಯಾವುದೇ ಕರ್ದಿರೋ ಐಟಮು ನಿಮಗೆ ಕರೆಕ್ಟಾಗಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಸಾಟಿ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನೋಡಿ, ಇವಾಗ ಹಿಡ್ಕೊಂಡ್ರೆ ನೀಟಾಗಿ ಅಷ್ಟು ಡ್ರೈ ಇಲ್ಲ. ಇದು ನಿಮಗೆ ಇವಾಗ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಜಾಸ್ತಿ ಆದರೆ ಕೂಡ ನಿಮಗೆ ಹೊಡ್ಕೊಳ್ಳುತ್ತೆ ನಿಪ್ಪೊಟ್ಟು. ಎಣ್ಣೆ ಕಮ್ಮಿ ಆದರೆ ಸ್ವಲ್ಪ ಗಟ್ಟಿಗೆ ಕಟುಮ್ ಅನ್ನೋ ಥರ ಬರುತ್ತೆ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಪೂರಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕಾಗತ್ತೆ. ತುಂಬ ಮೆತ್ತಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ನಿಮ್ಗೆ ಹಾರಿಗೆಲ್ಲ ಹೊಡ್ಕೊಳ್ಳುತ್ತೆ. ತೆಳು ಕಲಿಸ್ಕೊಂಡ್ರೆ ನೀವು ಎಣ್ಣೆ ತುಂಬ ಜಾಸ್ತಿ ಕುಡಿಯುತ್ತೆ ನಿಪ್ಪೊಟ್ಟು. ಆವಾಗ ತುಂಬ ಎಣ್ಣೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಮೀಡಿಯಮ್ ಹದದಲ್ಲಿ ಒಂದು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ನೀಟಾಗಿ ಉಂಡೆ ಬರುತ್ತೆ. ನಿಮಗೆ ನೀಟಾಗಿ ಇದರಲ್ಲೇ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಇದು. ಪಕ್ಕದಲ್ಲಿ ಈ ಥರ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಫಸ್ಟು ಒಂದು ಮೀಡಿಯಮ್ ಉರಿನಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಹೈಯೂ ಬೇಡ, ತುಂಬ ಲೋನೂ ಬೇಡ. ತುಂಬ ಲೋ ಇಟ್ಕೊಂಡ್ರೂ ಚೆನ್ನಾಗಿ ಬರಲ್ಲ. ಸ್ವಲ್ಪ ದಪ್ಪನೇ ತಟ್ಕೋಬೇಕು ನಿಪ್ಪಟ್ಟನ್ನ. ತುಂಬ ತೆಳು ತಟ್ಕೊಳಕ್ಕೆ ಹೋಗಬಾರ್ದು. ಟ್ರೆಡಿಷ್ನಲ್ ಆಗಿ ತೊಟ್ಕೋಬೇಕು ಅಂತ ಅಂದರೆ ಈ ಥರ ಸಾಂಪ್ರದಾಯಿಕವಾದರೆ ಈ ಥರ ತಟ್ಟಿ ಹಾಕ್ತಾರೆ. ನಮ್ಮ ಮನೇಲಿ ಇದೇ ಇಷ್ಟಪಡೋದು. ಇಲ್ಲ ನಮಗೆ ಬೇಕ್ರಿ ಸ್ಟೈಲಲ್ಲಿ ಒಂದೇ ಥರ ಬೇಕು ಅಂತ ಅಂದರೆ ನಾನು ಅದನ್ನು ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಮಾಡೋದು ಅಂತ. ಇದರಲ್ಲೇ ಒಂದು ಸ್ವಲ್ಪ ದಪ್ಪ ಇಟ್ಟು, ಸ್ವಲ್ಪ ರೊಟ್ಟಿಗಿನ ಒಂಚೂರು ದೊಡ್ಡದು, ನೀಟಾಗಿ ದುಡ್ಡಕ್ಕೆ ಒಂದು ಸ್ವಲ್ಪ ಈ ಥರ ಫಸ್ಟು ಕೈಯಲ್ಲಿ ತಟ್ಕೊಂಡು ಆಮೇಲೆ ಲಟ್ಟಣಿಗೆಯಲ್ಲಿ ಹಾಗೇ ನೀವು ಲಟ್ಟಿಸ್ಬೋದು. ಎಣ್ಣೆ ಏನೂ ಸವರೋದು ಬೇಕಿಲ್ಲ. ಅದೇ ಥರನೇ ಫುಲ್ ರೌಂಡಕ್ಕೆ ಈ ಥರ ಲಟ್ಟಿಸ್ಕೊಂಡು
ಯಾವುದಾದ್ರೂ ಒಂದು ಕಪ್ ಅಳತೆ ಇಟ್ಕೊಂಡು ನೀವು ಈ ಥರ ಕಟ್ ಮಾಡ್ಕೊಳ್ತಾ ಹೋದರೆ ಬೇಕ್ರಿ ಸ್ಟೈಲಲ್ಲಿ ನಿಮ್ಗೆ ಒಂದೇ ಥರ ಶೇಪಲ್ಲಿ ಬರುತ್ತೆ. ನಮ್ಮ ಮನೇಲಿ ಸಾಂಪ್ರದಾಯಿಕವಾಗಿ ಇಷ್ಟಪಡ್ತಾರೆ ಅಂತ ನಾನು ಅದನ್ನು ಮಾಡಿದ್ದೀನಿ. ಈಗ ಎಣ್ಣೆ ಕಾದಿದೆ ನೋಡಿ, ಇಷ್ಟು ಕಾದರೆ ಸರಿಯಾಗಿರುತ್ತೆ. ತುಂಬ ಕಾಯಿಸ್ಕೊಳ್ಳೋಕ್ಕೂ ಹೋಗಬೇಡಿ, ಆವಾಗ ಆಚೆ ಬೆಂದು ಬಿಡುತ್ತೆ, ಒಳಗಡೆ ಬೇಯಲ್ಲ. ಈ ಥರ ಒಂದೇ ಹದದಲ್ಲಿ ಮೀಡಿಯಮ್ಗಿನ ಒಂದು ಸ್ವಲ್ಪ ಜಾಸ್ತಿ ಇರಲಿ, ಹೈಗಿನ ಸ್ವಲ್ಪ ಕಮ್ಮಿ ಇರಲಿ. ಈ ಥರ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಷ್ಟು ಗರ್ಗರಿಯಾಗಿರುತ್ತೆ ಅಂದರೆ ಇದು ತುಂಬಾ ಪರ್ಫೆಕ್ಟ್ ಆದ ರೆಸಿಪಿ. ನಿಮಗೆ ಪೂರಿ ಥರ ಉಬ್ಕೊಳ್ಳೋದಾಗಲಿ ಏನೂ ಆಗಲ್ಲ. ಅದಕ್ಕೇ ಚೆನ್ನಾಗಿ ನೀವು ಜರಡಿ ಹಿಡ್ಕೊಂಡು ಕಲಸೋವಾಗ, ಎಣ್ಣೆ ಹಾಕಿ ಕಲಸೋವಾಗ ನೀಟಾಗಿ ಮಿಕ್ಸ್ ಮಾಡಿ ಕಲಸಿದ್ರೆ ನಿಮ್ಗೆ ಈ ಥರ ಪರ್ಫೆಕ್ಟ್ ಹದದಲ್ಲಿ ಒಂದು ಸಾಂಪ್ರದಾಯಿಕ ಅಜ್ಜಿ ಶೈಲಿಯ ನಿಪ್ಪಟ್ಟು ರೆಡಿ ಆಗುತ್ತೆ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಅಳತೆನ ಮರೆಯೋಕ್ಕೆ ಹೋಗಬೇಡಿ, ಒಂದೇ ಕಪ್ ಅಳತೆ ಇಟ್ಕೊಳ್ಳಿ ಎಲ್ಲದಕ್ಕೂ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ. ಏನಾನ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ.